ನನ್ನ ಎಡಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಎಡತೊಡೆ ಎಂ ಲಿಂಗರಾಜು, ಬಲಗಡೆ ಇರುವಂತಹ ಎಂ ಶಿವಮೂರ್ತಿ ಅವರು ಉಪಾಧ್ಯಕ್ಷರು, ಅವರ ಪಕ್ಕ ಸಂಘಟನಾ ಕಾರ್ಯದರ್ಶಿ ಡಿ ಕುಮಾರ್ ಅವರು, ನಮ್ಮ ಎಡತೊಡೆ ಲಿಂಗರಾಜ್ ಅವರ ಪಕ್ಕ ತಲೆ ಕೂತಿರುವಂತವರು ಸಹ ಕಾರ್ಯದರ್ಶಿ ವಿಜಯ್ ಕುಮಾರ್ ಅವಗಳಾದ ನಾವು ಈ ದಿನ ನಿಮ್ಮ ಮುಂದೆ ನಮ್ಮ ಒಂದು ಸಮುದಾಯದ ವಿಚಾರವಾಗಿ ಮತ್ತು ಈ ಏನು ಕಳೆದ ಮಂತ್ರಿಮಂಡಲದಲ್ಲಿ ಏನು ಮಂತ್ರಿಗಳನ್ನು ತಗೊಂಡ ಸಂದರ್ಭದಲ್ಲಿ ಅವಕಾಶಗಳು ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇವರು ಏನು ಎಕ್ಸ್ಪ್ಯಾನ್ಷನ್ ಮಾಡೋ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಏನು ಅನುಗುಣವಾಗಿ ಈಗಾಗಲೇ ಏನು ಕೊಟ್ಟಿದ್ದಾರೆ ಬಲಗೈ ಒಂದು ಪರಿಶಿಷ್ಟ ಜಾತಿನಲ್ಲಿ, ಅದೇ ರೀತಿ ಪರಿಶಿಷ್ಟ ಜಾತಿ ಎಡಗೈ ಏನು ಬರ್ತೀವಿ ಆದಿಜಾಂಬ ಸಮುದಾಯಕ್ಕೂ ಕೂಡ ಈ ಅನುಪಾತದಲ್ಲಿ ನಮಗೂ ಕೂಡ ನ್ಯಾಯ ತಿಳಿಸ್ಕೊಡ್ಬೇಕು ಅಂತೇಳಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ವಿಶೇಷವಾಗಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರು, ಚಾಮರಾಜನಗರ ಇಷ್ಟು ಜಿಲ್ಲೆಗಳು ಮೈಸೂರು ರೆವಿನ್ಯೂ ಡಿವಿಷನ್ ಅಂತ ಹೇಳ್ತಾರೆ. ಈ ರೆವಿನ್ಯೂ ಡಿವಿಷನ್ನಲ್ಲಿ ಇದುವರೆಗೂ ಕೂಡ ಯಾವೊಬ್ಬ MLA ಆಗಲಿ MP ಕಳೆದ 30 ವರ್ಷದಿಂದ ಒಬ್ಬರು ಕೂಡ ಸೀಟನ್ನು ಕೊಟ್ಟಿದ್ದೀವಿ. ಈ ಭಾಗದಲ್ಲಿ ಡಾಕ್ಟರ್ ಡಿ ತಿಮ್ಮಯ್ಯನವರು ಅವರು ಈ ರಾಜ್ಯದಲ್ಲಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ನಲ್ಲಿ ಸೇವೆ ಮಾಡ್ತಾ ತನ್ಮೂಲಕ ನಮ್ಮ ಸಮುದಾಯ ಆದಿಜಾಂಬ ಸಮುದಾಯವನ್ನು ಸೇವೆ ಜೊತೆಯಲ್ಲೇ ಅವರು 30 ವರ್ಷದಿಂದ ಸಹಕಾರ ಮಾಡ್ತಾ ಅವ್ರಿಗೆ ಏನೇನು ಪ್ರೋತ್ಸಾಹ ಮಾಡಿಕೊಂಡು ಮಕ್ಕಳು ಎಜುಕೇಷನ್ ವಗೇರೆ ಮಾಡಿಕೊಂಡು ಸಂಘಟನೆಗೆ ಪ್ರೋತ್ಸಾಹ ಮಾಡಿಕೊಂಡು ನಿವೃತ್ತಿಯಾದ ನಂತರ ಅವರು ಈ ಒಂದು ಸಮುದಾಯದಲ್ಲಿ ಕೆಲಸ ಮತ್ತು ಗುರುತಿಸಿ ಅಂದಿನ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಲೋಕಲ್ ಬಾಡೀಸ್ ಏನು MLC ಎಲೆಕ್ಷನ್ ಮತ್ತು ಕರ್ನಾಟಕ ರಾಜ್ಯದಲ್ಲಿ 25 ಸೀಟ್ಗಳು, ಅದರಲ್ಲಿ ಮೈಸೂರು, ಚಾಮರಾಜನಗರ ಜನರಲ್ ಕಾನ್ಸ್ಟಿಟ್ಯೂನ್ಸಿಗೆ ಅವರು ಒಬ್ಬರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿ ಅವರಿಗೆ ಕೊಟ್ಟಾಗ ಜಯ ಪಡಿತಾರೆ. ಕಾರಣ ಯಾಕಂದ್ರೆ ಹಿಂದೆ ಅವರು ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲೇ DHO ಆಗಿ ಸೇವೆ ಮಾಡಿದ್ರು, ಸಮುದಾಯದ ಸಂಘಟನೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಮಾಡಿ ಸಂಪರ್ಕ ಇಟ್ಕೊಂಡಿದ್ದರು. ಜೊತೆಗೆ ಆ 2 ಜಿಲ್ಲೆಗಳಿರುವಂತಹ ಲೋಕಲ್ ಬಾಡಿ ಲೀಡರ್ಸ್ಗಳು ಕೂಡ ಬಹಳ ಆಪ್ತ ಇರೋದ್ರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ 25 ಏನು ಎಲೆಕ್ಷನ್ ಮೆಂಬರ್ಗಳು MLCಗಳಿರೋದ್ರಲ್ಲಿ ಮಧ್ಯಾಹ್ನಕ್ಕೆ ಪ್ರಪ್ರಥಮವಾಗಿ ಹೈಯೆಸ್ಟ್ ವೋಟ್ ಅವರು ಗೆಲ್ತಾರೆ. ಈ ಗೆದ್ದಂತಹ ವ್ಯಕ್ತಿ ಈಗ ಸಮುದಾಯದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಏನೋ ಸ್ಥಾನಮಾನ ಅವರಿಗೆ ಈಗ 4 ವರ್ಷಗಳು ಮುಗಿದಿದೆ, ಇನ್ನೂ 2 ವರ್ಷ ಇದೆ ಅವರಿಗೆ MLC ಆಗಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತೇನು ಕೊಟ್ಟಿದ್ದಾರೆ ಕರ್ನಾಟಕ ಭಾಗದಲ್ಲಿ, ಕರ್ನಾಟಕ ದಕ್ಷಿಣ ಭಾಗದಲ್ಲಿ 30 ವರ್ಷಗಳಿಂದ ಯಾವೊಬ್ಬ ಸಚಿವರನ್ನ ನೇಮಕ ಮಾಡಿಲ್ಲ. ಈಗ TM ನರಸಿಂಹಮೂರ್ತಿ ಅವರು ಮತ್ತು M ಶಿವಣ್ಣವರು ಸಚಿವರಾಗಿದ್ದರು SF ಕೃಷ್ಣ ಸರ್ಕಾರದಲ್ಲಿ. ತದನಂತರ ಎಡಗೈ ಸಮುದಾಯಕ್ಕೆ, ನಮ್ಮ ಆದಿಜಾಂಬ ಸಮುದಾಯಕ್ಕೆ ಯಾವೊಬ್ಬ ಪ್ರತಿನಿಧಿ ಇಲ್ಲ ಮಂತ್ರಿಮಂಡಲದಲ್ಲಿ. ಹಾಗಾಗಿ ಇವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಒಂದು ಮಂತ್ರಿಮಂಡಲ ವಿಸ್ತರಣಾ ಸಂದರ್ಭದಲ್ಲಿ ಅವರಿಗೆ ಸ್ಥಾನಮಾನ ನೀಡಿ ಮಂತ್ರಿಯಾಗಿ ನೇಮಕ ಮಾಡಿಕೊಳ್ಬೇಕು ಅಂತ ಹೇಳಿ ಈ ಭಾಗದಿಂದ ನಾವೇನು ಕರ್ನಾಟಕ ರಾಜ್ಯ ಆದಿಜಾಂಬ ಸಮುದಾಯದ ಸಂಘಟನೆಯಿಂದ ನಿಮ್ಮ ಮೂಲಕ ನಾವು ಪ್ರಯತ್ನಿಸ್ತಾ ಇದ್ದೀವಿ. ಇದರ ಜೊತೆಗೆ ಡಾಕ್ಟರ್ ಡಿ ತಿಮ್ಮಯ್ಯನವರು ಕೂಡ ಹಿಂದೆ ಅವರು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ ಮಾಡ್ತಿರ್ಬೇಕಾದ್ರೆ ಈ ರಾಷ್ಟ್ರದಲ್ಲೇ ಕೂಡ ಅವರು ರಾಷ್ಟ್ರಪತಿ ಪದಕ ಪಡೆದಿದ್ದಾರೆ, ಮುಖ್ಯಮಂತ್ರಿ ಪದಕ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಅವರು WHO ಫೆಲೋಶಿಪ್ ಪಡ್ಕೊಂಡು ನಮ್ಮ ಸಮುದಾಯದ ಸಂಘಟನೆ ಅದ್ವಿತೀಯ ನಾಯಕರಾಗಿದ್ದಾರೆ. ಹಾಗಾಗಿ ಸಮಾಜ ಸೇವೆಗಳು ಕೂಡ ಹೆಚ್ಚಿನ ರೀತಿ ಸೇವೆ ಮಾಡಿದ್ದಾರೆ. ಅವರು ಒಂದು ಅವಕಾಶ ಕೊಟ್ಟಾಗ ಇವತ್ತೇನಿದೆ ಬಲಗೈನಲ್ಲಿ ಈಗಾಗಲೇ ಇಬ್ಬರನ್ನ ಮಂತ್ರಿ ಮಾಡಿದ್ದಾರೆ. ಈಗಾಗಲೇ ಕೂಡ ಪ್ರವರ್ಗ B-ನಲ್ಲಿ ಈಗಾಗಲೇ ಉಪಮುಖ್ಯಮಂತ್ರಿ ಸೇರಿದಂತೆ 2 ಸಚಿವ ಸ್ಥಾನ ನೀಡಲಾಗಿದೆ. ಅದೇ ರೀತಿ ಪ್ರವರ್ಗ A-ನಲ್ಲಿ ಉಪಮುಖ್ಯಮಂತ್ರಿ ಸೇರಿದಂತೆ 2 ಸ್ಥಾನವನ್ನು ನೀಡಲು ಕೋರುತ್ತೇವೆ. ನಮ್ಮ ಸಮುದಾಯದ ಹಿರಿಯ ನಾಯಕರಾದ ಸನ್ಮಾನ್ಯ ಶ್ರೀ KH ಮುನಿಯಪ್ಪರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲು ಸಮಾಜವು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡುತ್ತೇವೆ. ಈ ರೀತಿಯಾಗಿ ನಮ್ಮ ಸಮುದಾಯದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತೇನು ಪ್ರವರ್ಗ ಎಗೆ ಏನು 5.25 ಮೀಸಲಾತಿ ಅಂತ ಕೊಟ್ಟರು, ಪ್ರವರ್ಗ ಬಿಗೆ 5.2 ಕೊಟ್ಟಿರುವ ರೀತಿಯಲ್ಲಿ ಪ್ರಾದೇಶಿಕತೆಯಲ್ಲಿ ನಮ್ಮ ಪ್ರಾದೇಶಿಕವಾದ ಸಮತೋಲನ ಕಾಪಾಡೋದ್ರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾವ MLA ಇಲ್ಲ, MP ಇಲ್ಲ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಗುರುತಿಸಿ ಅವ್ರನ್ನ ಕರೆಸಿ ಎಲ್ಲ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಏನು ವಿಸ್ತರಣಾ ಸಂದರ್ಭದಲ್ಲಿ ಸನ್ಮಾನ್ಯ
ಡಿ ತಿಮ್ಮಯ್ಯನವರನ್ನು ಮಂತ್ರಿಯಾಗಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಆದಿವಾಸಿ ಕ್ಷೇಮಾಭಿವೃದ್ಧಿ ಸಂಘ ಒತ್ತಾಯಿಸುತ್ತೆ. ಸರ್ ಆಲ್ರೆಡಿ ನೀವು ಮನವಿ ಸಲ್ಲಿಸಿದ್ದೀರಲ್ವಾ? ಈಗಾಗಲೇ ನಾವು ಅಥಾರಿಟಿಗಳಿಗೆ ಏನೇನು ಸಂಬಂಧಪಟ್ಟವನ್ನೆಲ್ಲ ಭೇಟಿ ಮಾಡ್ತಾ ಓಕೆ. ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ನಿಮ್ಮ ಮನವಿಗೆ ಏನು ರಿಪ್ಲೈ ಕೊಟ್ಟರು? ಇನ್ನೂ ರಿಪ್ಲೈ ಮಾಡಿಲ್ವಲ್ಲ, ಈಗ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು.